ಕೊಳ್ಳೇಗಾಲದಿಂದ ಧರ್ಮಸ್ಥಳದ ಹೊರಗಿನ ವಿಡಿಯೋ. ಕೊಳ್ಳೇಗಾಲ ಅಂತ ಹೇಳಿದ್ರೆ ಚಿಕ್ಕರಸಂಪಾಳ್ಯ ಅನ್ನೋ ಊರಿತ್ತಲ್ಲ, ತಮಿಳುನಾಡಿನ ಚಿಕ್ಕರಸಂಪಾಳ್ಯ ಅನ್ನೋ ಊರು. ಇದೇ 44 ದಿನದ ಹಿಂದೆ ಆತ ತನ್ನ ಊರಿನಲ್ಲೇ ಇದ್ದ. ಹೆಂಡತಿಗೆ ಹೋಗಿ ಬರ್ತೀನಿ ಅಂತೇಳಿ ಹೋದವನು ಧರ್ಮಸ್ಥಳದಲ್ಲೇ ಉಳ್ಕೊಂಡು 2 ತಿಂಗಳಾಗಿತ್ತು. ಇಲ್ಲಿ ಆತ ಮಾಸ್ಟರ್ ಮೈಂಡ್ ಯಾರ್ಯಾರಿದ್ದಾರೆ ಅವರ ಜೊತೆ ಸೇರಿಕೊಂಡು ಧರ್ಮಸ್ಥಳದಲ್ಲಿ ಈ ರೀತಿ ನಾನು ಶವಗಳನ್ನು ಹೂತಿದ್ದೇನೆ ಅಂತೇಳಿ ಹೇಳಿದ್ದ. ಇಲ್ಲಿಂದ ಇಲ್ಲಿಯವರೆಗೆ ಕೊಳ್ಳೇಗಾಲ, ಸತ್ಯಮಂಗಲ ಫಾರೆಸ್ಟ್, ಚಿಕ್ಕರಸಂಪಾಳ್ಯ, ಇಲ್ಲಿಂದ ಧರ್ಮಸ್ಥಳ ಎಲ್ಲಿಯವರೆಗೂ ಕೂಡ ಏನೇನಾಯಿತು ಅದೆಲ್ಲದರ ವಿಡಿಯೋವನ್ನು ಬುರುಡೆ ಗ್ಯಾಂಗ್ ರೆಡಿ ಮಾಡಿಕೊಂಡಿತ್ತು. ಬುರುಡೆ ಮಣ್ಣಿನಿಂದ ತೆಗೆಯುವ ಮೊದಲು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿತ್ತು. ಬುರುಡೆ ತೆಗೆದ ಸ್ಥಳದ ಬಗ್ಗೆಯೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿತ್ತು. ಪೊಲೀಸರಿಗೆ ದೂರು ಕೊಟ್ಟಾಗ, ಜಡ್ಜ್ ಮುಂದೆ ಹೇಳಿಕೆ ನೀಡುವಾಗ ಸಮಾಧಿ ಉತ್ಖನನ ನಡೆದ ಪ್ರತಿ ದಿನದ ಮಾಹಿತಿಯೂ ಕೂಡ ರೆಕಾರ್ಡ್ ಆಗಿತ್ತು. ಅದು ತಮ್ಮನ್ನ ತಾವು ಬಚಾವಾಗೋದಕ್ಕೆ ಅವರು ಹೆಣೆದಂಥ ಜಾಲದ ಭಾಗವಾಗಿ ಇವರು ತಾವು ಸೇಫ್ ಆಗೋದಕ್ಕೆ ಮಾಡಿಕೊಂಡಂತಹ ತಯಾರಿ ಅನ್ನೋದು ಇಲ್ಲಿ ನೋ ಡೌಟ್. ಈ ಕಾರಣದಿಂದಲೇ ಬುರುಡೆ ಗ್ಯಾಂಗ್ ಈ ಚಿನ್ನಯ್ಯನನ್ನು ಕೂಡ ನಂಬಲಿಲ್ಲ. ಚಿನ್ನಯ್ಯ ತಮ್ಮ ಪರವಾಗಿ ಬಂದಿದ್ದ, ತಮ್ಮ ಪರವಾಗಿ ಹೇಳಿಕೆ ಕೊಡೋದಕ್ಕೆ ಬಂದಿದ್ದ, ಅಥವಾ ಧರ್ಮಸ್ಥಳದ ವಿರುದ್ಧ ಆತ ಇಷ್ಟೆಲ್ಲ ಸ್ಟೇಟ್ಮೆಂಟ್ ರಾಜಾರೋಷವಾಗಿ ಕೊಡ್ತಾ ಇದ್ದ. ಆತ ಅಷ್ಟು ಎಲ್ಲರ ಎದುರು ಹಿಂಗೆ ಹೇಳ್ತಾನೆ, ನೇತ್ರಾವತಿಯ ತಟದಲ್ಲಿ ನಾನು ಹಿಂಗೆ ಮಾಡಿದ್ದೆ, ಹಿಂಗಾಯ್ತು, ಇಂಥ ಸ್ಥಳದಲ್ಲೇ ಹೂತಿದ್ದೆ ಅಂಥೇಳಿ ಆತ ಯಾವುದೇ ಆಧಾರ ಇಲ್ಲದೆ ಏನು ಹೇಳ್ದಲ್ಲ. ಇಷ್ಟೆಲ್ಲ ಮಾಡಿದ್ರೂ ಕೂಡ ತಿಮರೋಡಿ ಗ್ಯಾಂಗ್ ಮಾತ್ರ ಆತನನ್ನು ನಂಬಲಿಲ್ಲ ಅನ್ನೋದು, ಆತನನ್ನು ಎಲ್ಲ ಹಂತದಲ್ಲೂ ಕೂಡ ವಿಡಿಯೋ ಮಾಡಿಕೊಂಡಿರೋದನ್ನು. ಕೊಳ್ಳೇಗಾಲದಿಂದ ಧರ್ಮಸ್ಥಳದ ಹೊರಗಿನ ವಿಡಿಯೋ. ಕೊಳ್ಳೇಗಾಲ ಅಂತ ಹೇಳಿದ್ರೆ ಚಿಕ್ಕರಸಂಪಾಳ್ಯ ಅನ್ನೋ ಊರಿತ್ತಲ್ಲ, ತಮಿಳುನಾಡಿನ ಚಿಕ್ಕರಸಂಪಾಳ್ಯ ಅನ್ನೋ ಊರು. ಇದೇ 44 ದಿನದ ಹಿಂದೆ ಆತ ತನ್ನ ಊರಿನಲ್ಲೇ ಇದ್ದ. ಹೆಂಡತಿಗೆ ಹೋಗಿ ಬರ್ತೀನಿ ಅಂತೇಳಿ ಹೋದವನು ಧರ್ಮಸ್ಥಳದಲ್ಲೇ ಉಳ್ಕೊಂಡು 2 ತಿಂಗಳಾಗಿತ್ತು. ಇಲ್ಲಿ ಆತ ಮಾಸ್ಟರ್ ಮೈಂಡ್ ಯಾರ್ಯಾರಿದ್ದಾರೆ ಅವರ ಜೊತೆ ಸೇರಿಕೊಂಡು ಧರ್ಮಸ್ಥಳದಲ್ಲಿ ಈ ರೀತಿ ನಾನು ಶವಗಳನ್ನು ಹೂತಿದ್ದೇನೆ ಅಂತೇಳಿ ಹೇಳಿದ್ದ. ಇಲ್ಲಿಂದ ಇಲ್ಲಿಯವರೆಗೆ ಕೊಳ್ಳೇಗಾಲ, ಸತ್ಯಮಂಗಲ ಫಾರೆಸ್ಟ್, ಚಿಕ್ಕರಸಂಪಾಳ್ಯ, ಇಲ್ಲಿಂದ ಧರ್ಮಸ್ಥಳ ಎಲ್ಲಿಯವರೆಗೂ ಕೂಡ ಏನೇನಾಯಿತು ಅದೆಲ್ಲದರ ವಿಡಿಯೋವನ್ನು ಬುರುಡೆ ಗ್ಯಾಂಗ್ ರೆಡಿ ಮಾಡಿಕೊಂಡಿತ್ತು. ಬುರುಡೆ ಮಣ್ಣಿನಿಂದ ತೆಗೆಯುವ ಮೊದಲು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿತ್ತು. ಬುರುಡೆ ತೆಗೆದ ಸ್ಥಳದ ಬಗ್ಗೆಯೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿತ್ತು. ಪೊಲೀಸರಿಗೆ ದೂರು ಕೊಟ್ಟಾಗ, ಜಡ್ಜ್ ಮುಂದೆ ಹೇಳಿಕೆ ನೀಡುವಾಗ ಸಮಾಧಿ ಉತ್ಖನನ ನಡೆದ ಪ್ರತಿ ದಿನದ ಮಾಹಿತಿಯೂ ಕೂಡ ರೆಕಾರ್ಡ್ ಆಗಿತ್ತು. ಅದು ತಮ್ಮನ್ನ ತಾವು ಬಚಾವಾಗೋದಕ್ಕೆ ಅವರು ಹೆಣೆದಂಥ ಜಾಲದ ಭಾಗವಾಗಿ ಇವರು ತಾವು ಸೇಫ್ ಆಗೋದಕ್ಕೆ ಮಾಡಿಕೊಂಡಂತಹ ತಯಾರಿ ಅನ್ನೋದು ಇಲ್ಲಿ ನೋ ಡೌಟ್. ಈ ಕಾರಣದಿಂದಲೇ ಬುರುಡೆ ಗ್ಯಾಂಗ್ ಈ ಚಿನ್ನಯ್ಯನನ್ನು ಕೂಡ ನಂಬಲಿಲ್ಲ. ಚಿನ್ನಯ್ಯ ತಮ್ಮ ಪರವಾಗಿ ಬಂದಿದ್ದ, ತಮ್ಮ ಪರವಾಗಿ ಹೇಳಿಕೆ ಕೊಡೋದಕ್ಕೆ ಬಂದಿದ್ದ, ಅಥವಾ ಧರ್ಮಸ್ಥಳದ ವಿರುದ್ಧ ಆತ ಇಷ್ಟೆಲ್ಲ ಸ್ಟೇಟ್ಮೆಂಟ್ ರಾಜಾರೋಷವಾಗಿ ಕೊಡ್ತಾ ಇದ್ದ. ಆತ ಅಷ್ಟು ಎಲ್ಲರ ಎದುರು ಹಿಂಗೆ ಹೇಳ್ತಾನೆ, ನೇತ್ರಾವತಿಯ ತಟದಲ್ಲಿ ನಾನು ಹಿಂಗೆ ಮಾಡಿದ್ದೆ, ಹಿಂಗಾಯ್ತು, ಇಂಥ ಸ್ಥಳದಲ್ಲೇ ಹೂತಿದ್ದೆ ಅಂಥೇಳಿ ಆತ ಯಾವುದೇ ಆಧಾರ ಇಲ್ಲದೆ ಏನು ಹೇಳ್ದಲ್ಲ. ಇಷ್ಟೆಲ್ಲ ಮಾಡಿದ್ರೂ ಕೂಡ ತಿಮರೋಡಿ ಗ್ಯಾಂಗ್ ಮಾತ್ರ ಆತನನ್ನು ನಂಬಲಿಲ್ಲ ಅನ್ನೋದು, ಆತನನ್ನು ಎಲ್ಲ ಹಂತದಲ್ಲೂ ಕೂಡ ವಿಡಿಯೋ ಮಾಡಿಕೊಂಡಿರೋದನ್ನು. ಕೊಳ್ಳೇಗಾಲದಿಂದ ಧರ್ಮಸ್ಥಳದ ಹೊರಗಿನ ವಿಡಿಯೋ. ಕೊಳ್ಳೇಗಾಲ ಅಂತ ಹೇಳಿದ್ರೆ ಚಿಕ್ಕರಸಂಪಾಳ್ಯ ಅನ್ನೋ ಊರಿತ್ತಲ್ಲ, ತಮಿಳುನಾಡಿನ ಚಿಕ್ಕರಸಂಪಾಳ್ಯ ಅನ್ನೋ ಊರು. ಇದೇ 44 ದಿನದ ಹಿಂದೆ ಆತ ತನ್ನ ಊರಿನಲ್ಲೇ ಇದ್ದ. ಹೆಂಡತಿಗೆ ಹೋಗಿ ಬರ್ತೀನಿ ಅಂತೇಳಿ ಹೋದವನು ಧರ್ಮಸ್ಥಳದಲ್ಲೇ ಉಳ್ಕೊಂಡು 2 ತಿಂಗಳಾಗಿತ್ತು. ಇಲ್ಲಿ ಆತ ಮಾಸ್ಟರ್ ಮೈಂಡ್ ಯಾರ್ಯಾರಿದ್ದಾರೆ ಅವರ ಜೊತೆ ಸೇರಿಕೊಂಡು ಧರ್ಮಸ್ಥಳದಲ್ಲಿ ಈ ರೀತಿ ನಾನು ಶವಗಳನ್ನು ಹೂತಿದ್ದೇನೆ ಅಂತೇಳಿ ಹೇಳಿದ್ದ. ಇಲ್ಲಿಂದ ಇಲ್ಲಿಯವರೆಗೆ ಕೊಳ್ಳೇಗಾಲ, ಸತ್ಯಮಂಗಲ ಫಾರೆಸ್ಟ್, ಚಿಕ್ಕರಸಂಪಾಳ್ಯ, ಇಲ್ಲಿಂದ ಧರ್ಮಸ್ಥಳ ಎಲ್ಲಿಯವರೆಗೂ ಕೂಡ ಏನೇನಾಯಿತು ಅದೆಲ್ಲದರ ವಿಡಿಯೋವನ್ನು ಬುರುಡೆ ಗ್ಯಾಂಗ್ ರೆಡಿ ಮಾಡಿಕೊಂಡಿತ್ತು. ಬುರುಡೆ ಮಣ್ಣಿನಿಂದ ತೆಗೆಯುವ ಮೊದಲು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿತ್ತು. ಬುರುಡೆ ತೆಗೆದ ಸ್ಥಳದ ಬಗ್ಗೆಯೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿತ್ತು. ಪೊಲೀಸರಿಗೆ ದೂರು ಕೊಟ್ಟಾಗ, ಜಡ್ಜ್ ಮುಂದೆ ಹೇಳಿಕೆ ನೀಡುವಾಗ ಸಮಾಧಿ ಉತ್ಖನನ ನಡೆದ ಪ್ರತಿ ದಿನದ ಮಾಹಿತಿಯೂ ಕೂಡ ರೆಕಾರ್ಡ್ ಆಗಿತ್ತು. ಅದು ತಮ್ಮನ್ನ ತಾವು ಬಚಾವಾಗೋದಕ್ಕೆ ಅವರು ಹೆಣೆದಂಥ ಜಾಲದ ಭಾಗವಾಗಿ ಇವರು ತಾವು ಸೇಫ್ ಆಗೋದಕ್ಕೆ ಮಾಡಿಕೊಂಡಂತಹ ತಯಾರಿ ಅನ್ನೋದು ಇಲ್ಲಿ ನೋ ಡೌಟ್. ಈ ಕಾರಣದಿಂದಲೇ ಬುರುಡೆ ಗ್ಯಾಂಗ್ ಈ ಚಿನ್ನಯ್ಯನನ್ನು ಕೂಡ ನಂಬಲಿಲ್ಲ. ಚಿನ್ನಯ್ಯ ತಮ್ಮ ಪರವಾಗಿ ಬಂದಿದ್ದ, ತಮ್ಮ ಪರವಾಗಿ ಹೇಳಿಕೆ ಕೊಡೋದಕ್ಕೆ ಬಂದಿದ್ದ, ಅಥವಾ ಧರ್ಮಸ್ಥಳದ ವಿರುದ್ಧ
ಆತ ಇಷ್ಟೆಲ್ಲ ಸ್ಟೇಟ್ಮೆಂಟ್ ರಾಜಾರೋಷವಾಗಿ ಕೊಡ್ತಾ ಇದ್ದ. ಆತ ಅಷ್ಟು ಎಲ್ಲರ ಎದುರು ಹಿಂಗೆ ಹೇಳ್ತಾನೆ, ನೇತ್ರಾವತಿಯ ತಟದಲ್ಲಿ ನಾನು ಹಿಂಗೆ ಮಾಡಿದ್ದೆ, ಹಿಂಗಾಯ್ತು, ಇಂಥ ಸ್ಥಳದಲ್ಲೇ ಹೂತಿದ್ದೆ ಅಂಥೇಳಿ ಆತ ಯಾವುದೇ ಆಧಾರ ಇಲ್ಲದೆ ಏನು ಹೇಳ್ದಲ್ಲ. ಇಷ್ಟೆಲ್ಲ ಮಾಡಿದ್ರೂ ಕೂಡ ತಿಮರೋಡಿ ಗ್ಯಾಂಗ್ ಮಾತ್ರ ಆತನನ್ನು ನಂಬಲಿಲ್ಲ ಅನ್ನೋದು, ಆತನನ್ನು ಎಲ್ಲ ಹಂತದಲ್ಲೂ ಕೂಡ ವಿಡಿಯೋ ಮಾಡಿಕೊಂಡಿರೋದನ್ನು ಕೊಳ್ಳೇಗಾಲದಿಂದ ಧರ್ಮಸ್ಥಳದ ಹೊರಗಿನ ವಿಡಿಯೋ. ಕೊಳ್ಳೇಗಾಲ ಅಂತ ಹೇಳಿದ್ರೆ ಚಿಕ್ಕರಸಂಪಾಳ್ಯ ಅನ್ನೋ ಊರಿತ್ತಲ್ಲ, ತಮಿಳುನಾಡಿನ ಚಿಕ್ಕರಸಂಪಾಳ್ಯ ಅನ್ನೋ ಊರು. ಇದೇ 44 ದಿನದ ಹಿಂದೆ ಆತ ತನ್ನ ಊರಿನಲ್ಲೇ ಇದ್ದ. ಹೆಂಡತಿಗೆ ಹೋಗಿ ಬರ್ತೀನಿ ಅಂತೇಳಿ ಹೋದವನು ಧರ್ಮಸ್ಥಳದಲ್ಲೇ ಉಳ್ಕೊಂಡು 2 ತಿಂಗಳಾಗಿತ್ತು. ಇಲ್ಲಿ ಆತ ಮಾಸ್ಟರ್ ಮೈಂಡ್ ಯಾರ್ಯಾರಿದ್ದಾರೆ ಅವ್ರ ಜೊತೆ ಸೇರಿಕೊಂಡು ಧರ್ಮಸ್ಥಳದಲ್ಲಿ ಈ ರೀತಿ ನಾನು ಶವಗಳನ್ನು ಹೂತಿದ್ದೇನೆ ಅಂತೇಳಿ ಹೇಳಿದ್ದ. ಇಲ್ಲಿಂದ ಇಲ್ಲಿಯವರೆಗೆ ಕೊಳ್ಳೇಗಾಲ, ಸತ್ಯಮಂಗಲ ಫಾರೆಸ್ಟ್, ಚಿಕ್ಕರಸಂಪಾಳ್ಯ, ಇಲ್ಲಿಂದ ಧರ್ಮಸ್ಥಳ ಎಲ್ಲಿಯವರೆಗೂ ಕೂಡ ಏನೇನಾಯಿತು ಅದೆಲ್ಲದರ ವಿಡಿಯೋವನ್ನು ಬುರುಡೆ ಗ್ಯಾಂಗ್ ರೆಡಿ ಮಾಡಿಕೊಂಡಿತ್ತು. ಬುರುಡೆ ಮಣ್ಣಿನಿಂದ ತೆಗೆಯುವ ಮೊದಲು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿತ್ತು. ಬುರುಡೆ ತೆಗೆದ ಸ್ಥಳದ ಬಗ್ಗೆಯೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿತ್ತು. ಪೊಲೀಸರಿಗೆ ದೂರು ಕೊಟ್ಟಾಗ, ಜಡ್ಜ್ ಮುಂದೆ ಹೇಳಿಕೆ ನೀಡುವಾಗ, ಸಮಾಧಿ ಉತ್ಖನನ ನಡೆದ ಪ್ರತಿ ದಿನದ ಮಾಹಿತಿಯೂ ಕೂಡ ರೆಕಾರ್ಡ್ ಆಗಿತ್ತು. ಅದು ತಮ್ಮನ್ನ ತಾವು ಬಚಾವಾಗೋದಕ್ಕೆ ಅವರು ಹೆಣೆದಂಥ ಜಾಲದ ಭಾಗವಾಗಿ, ಇವರು ತಾವು ಸೇಫ್ ಆಗೋದಕ್ಕೆ ಮಾಡಿಕೊಂಡಂತಹ ತಯಾರಿ ಅನ್ನೋದು ಇಲ್ಲಿ ನೋ ಡೌಟ್. ಈ ಕಾರಣದಿಂದಲೇ ಬುರುಡೆ ಗ್ಯಾಂಗ್ ಈ ಚಿನ್ನಯ್ಯನನ್ನು ಕೂಡ ನಂಬಲಿಲ್ಲ. ಚಿನ್ನಯ್ಯ ತಮ್ಮ ಪರವಾಗಿ ಬಂದಿದ್ದ, ತಮ್ಮ ಪರವಾಗಿ ಹೇಳಿಕೆ ಕೊಡೋದಕ್ಕೆ ಬಂದಿದ್ದ, ಅಥವಾ ಧರ್ಮಸ್ಥಳದ ವಿರುದ್ಧ ಆತ ಇಷ್ಟೆಲ್ಲ ಸ್ಟೇಟ್ಮೆಂಟ್ ರಾಜಾರೋಷವಾಗಿ ಕೊಡ್ತಾ ಇದ್ದ. ಆತ ಅಷ್ಟು ಎಲ್ಲರ ಎದುರು ಹಿಂಗೆ ಹೇಳ್ತಾನೆ, ನೇತ್ರಾವತಿಯ ತಟದಲ್ಲಿ ನಾನು ಹಿಂಗೆ ಮಾಡಿದ್ದೆ, ಹಿಂಗಾಯ್ತು, ಇಂಥ ಸ್ಥಳದಲ್ಲೇ ಹೂತಿದ್ದೆ ಅಂಥೇಳಿ ಆತ ಯಾವುದೇ ಆಧಾರ ಇಲ್ಲದೆ ಏನು ಹೇಳ್ದಲ್ಲ. ಇಷ್ಟೆಲ್ಲ ಮಾಡಿದ್ರೂ ಕೂಡ ತಿಮರೋಡಿ ಗ್ಯಾಂಗ್ ಮಾತ್ರ ಆತನನ್ನು ನಂಬಲಿಲ್ಲ ಅನ್ನೋದು, ಆತನನ್ನು ಎಲ್ಲ ಹಂತದಲ್ಲೂ ಕೂಡ ವಿಡಿಯೋ ಮಾಡಿಕೊಂಡಿರೋದನ್ನು ಕೊಳ್ಳೇಗಾಲದಿಂದ ಧರ್ಮಸ್ಥಳದ ಹೊರಗಿನ ವಿಡಿಯೋ. ಕೊಳ್ಳೇಗಾಲ ಅಂತ ಹೇಳಿದ್ರೆ ಚಿಕ್ಕರಸಂಪಾಳ್ಯ ಅನ್ನೋ ಊರಿತ್ತಲ್ಲ, ತಮಿಳುನಾಡಿನ ಚಿಕ್ಕರಸಂಪಾಳ್ಯ ಅನ್ನೋ ಊರು. ಇದೇ 44 ದಿನದ ಹಿಂದೆ ಆತ ತನ್ನ ಊರಿನಲ್ಲೇ ಇದ್ದ. ಹೆಂಡತಿಗೆ ಹೋಗಿ ಬರ್ತೀನಿ ಅಂತೇಳಿ ಹೋದವನು ಧರ್ಮಸ್ಥಳದಲ್ಲೇ ಉಳ್ಕೊಂಡು 2 ತಿಂಗಳಾಗಿತ್ತು. ಇಲ್ಲಿ ಆತ ಮಾಸ್ಟರ್ ಮೈಂಡ್ ಯಾರ್ಯಾರಿದ್ದಾರೆ ಅವ್ರ ಜೊತೆ ಸೇರಿಕೊಂಡು ಧರ್ಮಸ್ಥಳದಲ್ಲಿ ಈ ರೀತಿ ನಾನು ಶವಗಳನ್ನು ಹೂತಿದ್ದೇನೆ ಅಂತೇಳಿ ಹೇಳಿದ್ದ. ಇಲ್ಲಿಂದ ಇಲ್ಲಿಯವರೆಗೆ ಕೊಳ್ಳೇಗಾಲ, ಸತ್ಯಮಂಗಲ ಫಾರೆಸ್ಟ್, ಚಿಕ್ಕರಸಂಪಾಳ್ಯ, ಇಲ್ಲಿಂದ ಧರ್ಮಸ್ಥಳ ಎಲ್ಲಿಯವರೆಗೂ ಕೂಡ ಏನೇನಾಯಿತು ಅದೆಲ್ಲದರ ವಿಡಿಯೋವನ್ನು ಬುರುಡೆ ಗ್ಯಾಂಗ್ ರೆಡಿ ಮಾಡಿಕೊಂಡಿತ್ತು. ಬುರುಡೆ ಮಣ್ಣಿನಿಂದ ತೆಗೆಯುವ ಮೊದಲು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿತ್ತು. ಬುರುಡೆ ತೆಗೆದ ಸ್ಥಳದ ಬಗ್ಗೆಯೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿತ್ತು. ಪೊಲೀಸರಿಗೆ ದೂರು ಕೊಟ್ಟಾಗ, ಜಡ್ಜ್ ಮುಂದೆ ಹೇಳಿಕೆ ನೀಡುವಾಗ, ಸಮಾಧಿ ಉತ್ಖನನ ನಡೆದ ಪ್ರತಿ ದಿನದ ಮಾಹಿತಿಯೂ ಕೂಡ ರೆಕಾರ್ಡ್ ಆಗಿತ್ತು. ಅದು ತಮ್ಮನ್ನ ತಾವು ಬಚಾವಾಗೋದಕ್ಕೆ ಅವರು ಹೆಣೆದಂಥ ಜಾಲದ ಭಾಗವಾಗಿ, ಇವರು ತಾವು ಸೇಫ್ ಆಗೋದಕ್ಕೆ ಮಾಡಿಕೊಂಡಂತಹ ತಯಾರಿ ಅನ್ನೋದು ಇಲ್ಲಿ ನೋ ಡೌಟ್. ಈ ಕಾರಣದಿಂದಲೇ ಬುರುಡೆ ಗ್ಯಾಂಗ್ ಈ ಚಿನ್ನಯ್ಯನನ್ನು ಕೂಡ ನಂಬಲಿಲ್ಲ. ಚಿನ್ನಯ್ಯ ತಮ್ಮ ಪರವಾಗಿ ಬಂದಿದ್ದ, ತಮ್ಮ ಪರವಾಗಿ ಹೇಳಿಕೆ ಕೊಡೋದಕ್ಕೆ ಬಂದಿದ್ದ, ಅಥವಾ ಧರ್ಮಸ್ಥಳದ ವಿರುದ್ಧ ಆತ ಇಷ್ಟೆಲ್ಲ ಸ್ಟೇಟ್ಮೆಂಟ್ ರಾಜಾರೋಷವಾಗಿ ಕೊಡ್ತಾ ಇದ್ದ. ಆತ ಅಷ್ಟು ಎಲ್ಲರ ಎದುರು ಹಿಂಗೆ ಹೇಳ್ತಾನೆ, ನೇತ್ರಾವತಿಯ ತಟದಲ್ಲಿ ನಾನು ಹಿಂಗೆ ಮಾಡಿದ್ದೆ, ಹಿಂಗಾಯ್ತು, ಇಂಥ ಸ್ಥಳದಲ್ಲೇ ಹೂತಿದ್ದೆ ಅಂಥೇಳಿ ಆತ ಯಾವುದೇ ಆಧಾರ ಇಲ್ಲದೆ ಏನು ಹೇಳ್ದಲ್ಲ. ಇಷ್ಟೆಲ್ಲ ಮಾಡಿದ್ರೂ ಕೂಡ ತಿಮರೋಡಿ ಗ್ಯಾಂಗ್ ಮಾತ್ರ ಆತನನ್ನು ನಂಬಲಿಲ್ಲ ಅನ್ನೋದು, ಆತನನ್ನು ಎಲ್ಲ ಹಂತದಲ್ಲೂ ಕೂಡ ವಿಡಿಯೋ ಮಾಡಿಕೊಂಡಿರೋದನ್ನು